ಈ ಡೆಂಗು ಜ್ವರ ಸೊಳ್ಳಿ ಎದ್ರಾಗ ಬಿಡ್ತಾವಂದ ನೀವು ಮನೆಯೊಳಗೆ ತುಂಬಿಟ್ಟು ಸ್ವಚ್ಛ ನೀರೊಳಗೆ ಬಿಡ್ತಾವೆ. ಇಷ್ಟೇ ನೀರು ಸಾಕೋದಕ್ಕೆ ಇಷ್ಟು ತೆಂಗಿನ ಪಟ್ಟಿ ಇದ್ರೆ ಸಾಕು. ಅದ್ರೊಳಗೆ ನೀರು ನಿಂತು ಅದ್ರೊಳಗೂ ಲಾರ್ವ ಉತ್ಪತ್ತಿ ಆಕ್ಕವು. ಆ ಸೊಳ್ಳಿದ ಆ ಲಾರ್ವ ದೊಡ್ಡವಾಗಿ ಸೊಳ್ಳೆ ಆಕತಿ ಪಕ್ಕ ಬಂದು ಹಾರಿ ಅದು ಆ ಸೊಳ್ಳೆ ಕಚ್ಚೋದ್ರಿಂದ ಡೆಂಗು ಚಿಕನ್ ಗುನ್ಯ ಬರ್ತದೆ. ಮಕ್ಕಳಿಗೆ ಮಧ್ಯಾಹ್ನ ಹೊತ್ತಿನಾಗ ಕಡಿತಾವೆ. ಈ ಸೊಳ್ಳಿ ಮಧ್ಯಾಹ್ನ ಹೊತ್ತಿನಾಗ ಕಡಿತಾವೆ. ಮಕ್ಕಳಿಗೆ ಉದ್ದನ್ ತೋಳಿಂಜ ಅರ್ಬಿ ಹಾಕ್ಬೇಕು. ಹೆಚ್ಚು ಮನೆಯೊಳಗಿರೋರು ಬಾಂತ್ಯಾರು ಮಕ್ಕಳು ಗರ್ಭಿಣಿಯರು. ಸಣ್ಣ ಮಕ್ಕಳಿಗೆ ಡೆಂಗು ಆಗುತ್ತೆ ಗೊತ್ತಾ. ನೀವೆಲ್ಲ ಸಾಲಿಗೆ ಹೋಗಿರ್ತೀರಿ ಎಲ್ಲ ಮಾಡಿರ್ತೀರಿ. ಮನೆಯೊಳಗೆ ಯಾರು ಇರ್ತಾರೆ ಹೆಚ್ಚಿಗೆ ಅಂದರೆ ಮುದುಕರು, ಸಣ್ಣ ಮಕ್ಕಳು, ಬಾಂತ್ಯಾರು, ಗರ್ಭಿಣಿಯರು ಇಂಥವ್ರಿಗೆ ಅವು ಸೊಳ್ಳೆ ಕಡಿಯೋದು ಮಧ್ಯಾಹ್ನ ಟೈಮ್ದಾಗ ಕಡಿತಾವೆ. ಅದಕ್ಕೆ ನೀವು ಎಚ್ಚರಿಕೆ ವಹಿಸ್ಬೇಕು. ಮನೆ ಸುತ್ತಮುತ್ತ ಸ್ವಚ್ಛ ಇಟ್ಕೋಬೇಕು. ನೀರೊಳಗೆ ಲಾರ್ವ ಅಲ್ಲಾರ್ದಂಗೆ ನೋಡ್ಕೋಬೇಕು. ಮತ್ತು ಇಷ್ಟ್ರ ಮ್ಯಾಗ ನೀವು ಎಲ್ಲ ಹಿಂದೆ ಫ್ರಿಜ್ ಹಿಂದ್ಗಡೆ ನೀರು ವೇಸ್ಟ್ ನೀರು ಬರ್ತಿರ್ತೈತಿ. ಅದ್ರೊಳಗೂ ಲಾರ್ವ ನಿಂದಿರ್ತಾವೆ ಅಕ್ಕವು. ಅದ್ರಾಗ ನೀವು 8 ದಿನಕ್ಕೊಮ್ಮೆ ಸ್ವಚ್ಛ ಮಾಡ್ತಿದ್ರೆ ಪರವಾಗಿಲ್ಲ. ನೀವು ತಿಂಗಳಿಗೊಮ್ಮೆ 2 ತಿಂಗಳು ನಾವು ನೋಡೇ ಇಲ್ಲರಿ ಅಂತಂದ್ರೆ ಅದ್ರೊಳಗೂ ಲಾರ್ವ ನೀವು ಎಲ್ಲ ಮನೆಯೊಳಗೆ ಸ್ವಚ್ಛ ಇದ್ದು ಉಪಯೋಗಿಲ್ಲ. ಆ ಹಿಂದೆ ಫ್ರಿಜ್ ಹಿಂದ್ಗಡೆ ವೇಸ್ಟ್ ನೀರು ಬರ್ತದಲ್ಲ ಅದ್ರೊಳಗೆ ಲಾರ್ವ ಆಗಿ ಅವೇ ದೊಡ್ಡ ಸೊಳ್ಳೆ ಅಕ್ಕವು. ನೀವು ಸೊಳ್ಳೆ ಪರ್ದೆ ಕಟ್ಟ್ರಿ. ಆಮೇಲೆ ಇದನ್ನ ಗುಡ್ ನೈಟ್ ಪೈಲ್ ಹಾಕೋರಿ. ಆಮೇಲೆ ಸಾಯಂಕಾಲ ಸಂಜೆ ನಿಂತ ಬೇನ್ ತಪ್ಪಲ ಐತಿ, ಹಸಿ ಬೇನ್ ತಪ್ಪಲ ಹುಗಿ ಮಾಡಿದ್ರೆ ಅದಕ್ಕೂ ಸೊಳ್ಳೆ ಹೋಗ್ತಾವೆ. ಆ ಥರನೂ ಮಾಡ್ಬೋದು. ಹೇಳ್ಬೇಕು ನೀವು ಸುತ್ತಮುತ್ತಕ್ಕೊಮ್ಮೆ ಅದು ಸ್ವಚ್ಛಾಗ ಡ್ರಮ್ ತೊಳೆದು ಬಿಸಿಲಿಗೆ ಒಣಗಿಸಿ ಮತ್ತೆ ಆಮೇಲೆ ನೀರು ತುಂಬಬೇಕು. ಸ್ವಲ್ಪ ನೀರಿದ್ರೆ ಅವನ್ನ ಚೆಲ್ಲಿ ಮತ್ತೆ ಹೊಳ್ಳಿ ಅದ್ರಾಗ ತುಂಬಾರ್ದು. ಸ್ವಚ್ಛ ಬ್ರಷ್ ಹಚ್ಚಿ ತೊಳೆದು ಒಣಗಿಸಿ ಆಮೇಲೆ ತುಂಬಬೇಕು. ಇದನ್ನ ನೀವು 4-5 ಮಂದಿ ಹೇಳ್ಬೇಕು. ಮತ್ತೆ ನೀವು 4-5 ಮಂದಿಗೆ ಹೇಳ್ಬೇಕು. ನೀವು ತಿಳುವಳಿಕಿದ್ದಾರ ನೀವು ಸಾಲಿ ಡೆಂಗ್ಯೂ ಜ್ವರ ಅಂದ್ರೆ ಏನಂತ ಗೊತ್ತಾ? ಇಡೀ ಸೊಳ್ಳೆಯಿಂದ ಬರ್ತದೆ ಮುಕ್ತ. ಸ್ವಚ್ಛ ನೀರಲ್ಲಿ ಇರ್ತವೆ ಮೊಟ್ಟೆ. ಹಗಲು ಹೊತ್ತಲ್ಲೇ ಕಷ್ಟವೇ ಅಷ್ಟೇ. ತೀವ್ರ ಜ್ವರ ತಲೆ ನೋವು ಇದರ ಲಕ್ಷಣ. ಮಾಂಸಖಂಡ ಕೀಲು ನೋವು ಕೂಡ ಲಕ್ಷಣ. ತೀವ್ರ ಜ್ವರ ತಲೆ ನೋವು ಇದರ ಲಕ್ಷಣ. ಮಾಂಸಖಂಡ ಕೀಲು ನೋವು ಕೂಡ ಲಕ್ಷಣ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ.